ನಮಸ್ತೆ ಸರ್. ನಮಸ್ಕಾರ. ಏನಾದರೂ ಹೊಸ ವಿಷಯ ಇದೆ ಸರ್. ಇದು ಆರ್ಯ ನನ್ನ ಹತ್ರ ಜೋಪಾನವಾಗಿ ತೊಗೊಂಡು ಬಂದ್ಕೊಟ್ಟಿರೋ ಫೈಲ್. ಇದರಲ್ಲಿ ಶಾಂಭವಿ ಕನ್ಸ್ಟ್ರಕ್ಷನ್ನಿಂದ ಪ್ರಾಜೆಕ್ಟ್ಗಳನ್ನು ಮೋಸ ಮಾಡಿ ಅವನ ಕಂಪನಿಗೆ ಡೈವರ್ಟ್ ಮಾಡ್ಕೊಂಡಿರೋ ಡೀಟೇಲ್ಸ್ ಇದೆ. ಶಾಂಭವಿ ಕನ್ಸ್ಟ್ರಕ್ಷನ್ನಿಂದ ಕದ್ದು ಇವನ್ ಕೊಟ್ಟಿರೋ ಕೊಟೇಶನ್ಸ್ ಇದೆ. ಕಂಪನಿ ಜೊತೆ ಮಾಡಿರೋ ಟ್ರಾನ್ಸಾಕ್ಷನ್ಸು, ಇವನ್ ಅಕೌಂಟಿಗೆ ಬಂದಿರೋ ದುಡ್ಡು, ಹೀಗೆ ಎಲ್ಲಾದ್ರ ಡೀಟೇಲ್ಸು ಇದರಲ್ಲಿದೆ ಸರ್. ವೆಲ್ ಡನ್ ರಾಕಿ, ತುಂಬಾ ಅದ್ಭುತವಾಗಿ ಕೆಲಸ ಮಾಡ್ತಿದ್ಯಾ. ನಿನ್ ಮೇಲಿಟ್ಟಿರೋ ನಂಬಿಕೆನ ನೀನು ಉಳಿಸ್ಕೊಂಡೆ. ನನ್ನಿಂದ ಶಿವಗಾಮಿ ಮೇಡಮ್ಗಾಗಿರೋ ಮೋಸಕ್ಕೆ ಪ್ರಾಯಶ್ಚಿತ ಸರ್ ಇದು. ಹಾಗೆ ನಾನು ಅವ್ರಿಗೆ ಮಾಡ್ತಿರೋ ಉಪಕಾರ. ಇದನ್ನು ನಾನು ಮೊದಲೇ ಮಾಡಿದ್ರೆ ನನ್ನ ತಂಗಿ ರಮ್ಯಾ ಜೀವಂತವಾಗಿರ್ತಿದ್ಲು. ಈಗ ನೀನ್ ಮಾಡ್ತಿರೋ ಕೆಲಸದಿಂದ ಅವ್ರ ಆತ್ಮಕ್ಕೆ ಶಾಂತಿ ಸಿಗತ್ತೆ. ಅದಕ್ಕೆ ಅಂತಾನೆ ಸರ್ ಇದನ್ನೆಲ್ಲ ಮಾಡ್ತಿರೋದು. ಅಂದಾಗ ಆ ಆರ್ಯಂಗೆ ನಿನ್ ಮೇಲೆ ಏನಾದ್ರು ಡೌಟ್ ಬಂದಿದ್ಯಾ? ಹಾಗೇನಾದರೂ ಡೌಟ್ ಬಂದಿದ್ರೆ ಅವನ ಜೀವನನೇ ಬದಲಾಯಿಸೋ ಶಕ್ತಿ ಇರೋ ಈ ಫೈಲನ್ನು ನನಗೆ ನಂಬ್ಕೊಡ್ತಾ ಇದ್ನ. ಈ ಫೈಲಲ್ಲಿರೋ ವಿಷಯಗಳು ಕೋರ್ಟ್ಗೇನಾದರೂ ಹೋದರೆ ಕೊನೆಯವರೆಗೂ ಅವನು ಜೈಲಲ್ಲೇ ಸಾಯಬೇಕಾಗತ್ತೆ. ಅವನಿಗೆ ಆ ವಿಷಯ ಗೊತ್ತಿದ್ರೂ ನನ್ನ ನಂಬಿ ಈ ಫೈಲ್ನ ಕೊಟ್ಟಿದ್ದಾನೆ ಸರ್. ಇವನ ಹತ್ರ ಹುಷಾರಾಗಿರ್ಬೇಕು. ರಾವಣ್ಗಿಂತ ಡೇಂಜರ್ ಇವನು. ಆ ರಾವಣ್ ಎದುರುಗಡೆ ನಿಂತು ಫೈಟ್ ಮಾಡ್ತಿದ್ದ, ಆದ್ರೆ ಇವನು ಜೊತೆಲೇ ಇದ್ಕೊಂಡು ಬೆನ್ನಿಗೆ ಚೂರಿ ಹಾಕ್ತಾನೆ. ಅದಕ್ಕೆ ಅಲ್ವಾ ನಾನು ಅವನ ಜೊತೆ ಇದ್ಕೊಂಡೆ ಅವನಿಗೆ ಹಳ್ಳ ತೋಡ್ತಿರೋದು. ಅವನ ಬಾಣ ಅವನಿಗೆ ಬಿಡ್ತಾ ಇದ್ದೀನಿ. ಕೊನೆಗೆ ಹಳ್ಳದಲ್ಲಿ ಹಾಕಿ ಮಣ್ಣು ಮುಚ್ಚಬೇಕಾದ್ರೆ ಆವಾಗ ನನ್ನ ಮುಖ ತೋರಿಸ್ತೀನಿ. ಮೋಸ ಮಾಡಿದ್ರೆ ಇದೇ ಗತಿ ಅಂತ ಯೋಚನೆ ಮಾಡ್ತಾ ಸಾಯ್ಲಿ. ಗುಡ್ ರಾಕಿ, ವೆಲ್ ಡನ್. ಆ ಫೈಲ್ ಕೊಟ್ಟು ನೀನು ಹೊರಡು. ನಾನಿನ್ ಬರ್ತೀನಿ ಸರ್.